ತ್ರಿಕಾಲವಾಣಿ ಟಿವಿ 12 ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸುಪ್ರಿಯಾ. ಇಳಕಲ್ ತಾಲೂಕಿನ ಹುನಗುಂದದಲ್ಲಿ ಮತಕ್ಷೇತ್ರ ಶಾಸಕರಾದ ವಿಜಯಾನಂದ ಕಾಶಪ್ಪನವರು ಬಾಗಲಕೋಟೆ ಲೋಕಸಭೆ ಅಭ್ಯರ್ಥಿಯಾದ ಸಂಯುಕ್ತ ಪಾಟೀಲ್ ಅವರ ಪರ ಇಳಕಲ್ನಲ್ಲಿ ನಡೆದ ಪ್ರಚಾರ ಸಭೆಯಲ್ಲಿ ಮತಯಾಚನೆ ಮಾಡಿದರು. ತ್ರಿಕಾಲವಾಣಿ ಟಿವಿ 12 ನ್ಯೂಸ್ ರಿಪೋರ್ಟರ್ ದಾವಲ್ ಶೇಡಂ. ವಿಷಯಕ್ಕೆ ಬರೋಣ. ಈ ಒಂದು ನಡೀತಾ ಇರುವ ಚುನಾವಣೆ ಈ ಹಿಂದೆ ನಡೆದಂತಹ ಚುನಾವಣೆಯಿಂದ ಬಹಳ ಭಿನ್ನವಾಗಿದೆ. ಯಾಕೆ ಭಿನ್ನವಾಗಿದೆ ನೀವು ತಿಳಿತಿರ್ಬೋದು. ಅವಾಗ ನಮ್ಮ ರಾಜ್ಯದೊಳಗ ಬರಗಾಲದ ನಮ್ಮ ರೈತರಿಗೆ ನೀವು ಸಹಾಯ ಆಸರೆ ಆಗಲಿ ಅನ್ನುವಂತಹ ಧೈರ್ಯ ನಮ್ಮ 25 ಸಂಸದರೊಳಗಿದ್ದೀವಿ. ಈ ಚುನಾವಣೆ ಸಂಯುಕ್ತ ಪಾಟೀಲ್ ಅವರ ಚುನಾವಣೆ ಅಲ್ಲ. ಇದು ಅವರು ಹೇಳ್ತಾರೆ, ನೀವು ಗ್ಯಾರಂಟಿಗಳನ್ನ ಕೊಟ್ಟು ಸರ್ಕಾರವನ್ನ ದಿವಾಳಿ ಮಾಡಲಿದ್ದೀರಿ ಅನ್ನುವಂತಹ ಮಾತನ್ನ ಅವ್ರು ಹೇಳಿದರು. ಬಿಜೆಪಿ ಪಕ್ಷದವರ 2ನೇ ಆಧಾರ ಸ್ತಂಭ ಮಹಿಳೆಯರು. ಇಲ್ಲಿರುವಂತಹ ಎಲ್ಲ ನನ್ನ ತಾಯಂದಿರಿಗೆ ನಾನು ಹೇಳಕ್ ಇಚ್ಛಾ ಪಡ್ತೀನಿ, ಯಾವ ಸರ್ಕಾರ ನಮಗೆ ನೀವು ಮಹಿಳೆಯರಿಗೆ ಗ್ಯಾರಂಟಿಯನ್ನ ಕೊಟ್ಟು ಸರ್ಕಾರ ದಿವಾಳಿ ಮಾಡ್ಲಿಕ್ಕೆ ಅಂತಾರೋ ಅವ್ರಿಗೊಂದು ಮಾತನ್ನ ನಾನು ಹೇಳಕ್ ಇಚ್ಛಾ ಪಡ್ತೀನಿ. ಮೊನ್ನೆ ತಾನೇ ಕರ್ನಾಟಕ ರಾಜ್ಯದಲ್ಲಿ PUC ಫಲಿತಾಂಶ ಬಂತು. ಆ PUC ಫಲಿತಾಂಶದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಟಾಪರ್ ಆಗಿರುವಂತಹ ನಾವಿ ಅನ್ನೋರು ಒಂದು ಮಾತನ್ನ ಹೇಳ್ತಾರೆ. ಆ ಯುವಕ ಏನ್ ಹೇಳ್ದ ಅಂತಂದ್ರ, ನಮ್ಮ ತಂದೆಯವರು ಕಟ್ಟಿಂಗ್ ಅಂಗಡಿ ಇತ್ತು, ಅವರು ಕೊರೋನಾ ಸಮಯದಲ್ಲಿ ಅವರು ಆಘಾತವಾಗಿರುವಂತಹ ಒಂದು ಮರಣವನ್ನು ಕಂಡು ಅವರು ತೀರು ಹೋದರು ಅಂತ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಮ್ಮ ಕುಟುಂಬಕ್ಕೆ, ನಮ್ಮ ಒಬ್ಬಂಟಿ ಆಗಿರುವಂತಹ ನಮ್ಮ ತಾಯಿಗೆ ಸಹಕಾರ ನೀಡಿರುವಂತಹ ಯಾವುದಾದ್ರೂ ಯೋಜನೆ ಇತ್ತು ಅಂತಂದ್ರೆ ಅದು ಸಿದ್ದರಾಮಯ್ಯ ಅವರ 2,000 ರೂಪಾಯಿ ಅಂತ ಅವ್ರು ಮಾಡ್ತಿದ್ದಾರೆ. ಈ ಮಾತನ್ನ ನಮ್ಮ ಬಿಜೆಪಿ ಪಕ್ಷದ ಎದುರಾಳಿಗಳು ಬಹಳ ಗಮನದಿಂದ ತಿಳ್ಕೋಬೇಕು. ಚಾಮರಾಜನಗರದ ಟಾಪರ್ ಯುವತಿ ಒಬ್ಬರು ಹೇಳ್ತಾಳ, ನಮ್ಮ ಮನೆಯೊಳಗೆ ನಾವು 4 ಜನ ಮಕ್ಕಳಿದ್ವಿ, ನಮ್ಮ ಇಬ್ಬರು ತಂದೆ ತಾಯಿಯರು ಕೂಲಿ ಕಾರ್ಮಿಕರು, ಅವರಿಗೆ ಯಾರಿಗೆ ಬೆಳೆಸ್ಬೇಕು, ಯಾರಿಗೆ ಓದಿಸ್ಬೇಕು ಅನ್ನುವಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಮ್ಮ ಕುಟುಂಬ ಇತ್ತು. ಅಂತ ಒಂದು ಸಮಯದಲ್ಲಿ ನಮ್ಮ ತಾಯಿಗೆ ಆಸರೆ ಆಗಿರುವಂತಹ ಯೋಜನೆ ಯಾವ್ದಾದ್ರು ಇತ್ತು ಅಂತಂದ್ರೆ ಅದು ಸಿದ್ದರಾಮಯ್ಯ ಅವರ ಗ್ಯಾರಂಟಿ ಅಂತ ಅವ್ರು ಹೇಳ್ತಾರೆ. ಇವತ್ತು ನಾವು ಮಹಿಳೆಯರಿಗೆ ಒಂದು ಸ್ವಾವಲಂಬಿ ಜೀವನವನ್ನ, ಬದುಕನ್ನ ತಂದುಕೊಡುವಂತಹ ಎಲ್ಲಾ ಪ್ರಾಮಾಣಿಕ ಪ್ರಯತ್ನವನ್ನು ನಮ್ಮ ಸರ್ಕಾರ ಮಾಡಿದೆ. ಯಾಕೆ ನಾವು ಮಹಿಳೆಯರಿಗೆ 2,000 ರೂಪಾಯಿ ಕೊಡ್ತೀವಿ ಅಂತಂದ್ರೆ ಅವರು ಸಮಾಜಮುಖಿ ಮಹಿಳೆಯರು ಅಂತಂದ್ರ ನಮಗೆ ಮೊದಲಿಂದ ಕಳಿಸಿರ್ತಾರೆ. ನೀವು ನಿಮ್ಮ ಗಂಡನ ಬಗ್ಗೆ ಆಲೋಚನೆ ಮಾಡಿ, ತಾಯಿ ತಂದೆ ಬಗ್ಗೆ ಆಲೋಚನೆ ಮಾಡಿ, ನಿಮ್ಮ ಮಕ್ಕಳ ಬಗ್ಗೆ ಆಲೋಚನೆ ಮಾಡಿ. ಯಾವತ್ತಿದ್ರೂ ಕೂಡ ಅಡಿಗೆ ಮಾಡೋದು ನಾವೇ ನಮಗೆ ತಿನ್ನೋದಿಲ್ಲ. ಮೊದಲು ಎಲ್ಲರಿಗೂ ತಿಳಿಸಿ ಅವರೆಲ್ಲರಿಗೂ ಸಹಾಯವನ್ನು ತಗೊಂಡು ಅವರೆಲ್ಲರೂ ಆರಾಮದಾರ ಇಲ್ಲ ನೋಡ್ಕೊಂಡು ಏನಾದರೂ ಉಳಿತು ಅಂತಂದ್ರೆ ಇರುವಂತಹ ಮಹಿಳೆಯರು ನಾವೆಲ್ಲರೂ ಊಟ ಮಾಡ್ತೇವೆ. ಸಮಾಜಮುಖಿ, ನಿರಂತರವಾಗಿ ನನ್ನ ಕುಟುಂಬದ ಭವಿಷ್ಯದ ಬಗ್ಗೆ ಆಲೋಚನೆ ಮಾಡಿರುವಂತಹ ಮಹಿಳೆಗೆ ನಮ್ಮ ಭಾರತ ದೇಶದಲ್ಲಿ ಒಂದು ಬಹಳ ಸಂದಿಗ್ಧ ಪರಿಸ್ಥಿತಿಯನ್ನು ಅವರು ಎದುರಿಸಿರುತ್ತಾರೆ. ನಿರಂತರವಾಗಿ ಕೂಲಿ ಮಾಡಿ ನಮ್ಮ ಕುಟುಂಬವನ್ನು ನಡೆಸ್ತಾ ಇರುವಂತಹ ನಮ್ಮ ಮಹಿಳೆಯರು ಇವತ್ತ ಹಾಲು ತುಟ್ಟಿ, ಮೊಸರು ತುಟ್ಟಿ, ಕಡಿ ಕಾಣಿಸ ಎಲ್ಲ ಕಾಯಿಪಲ್ಯ ತುಟ್ಟಿ, ಎಣ್ಣೆ ತುಟ್ಟಿ, ಮೊದಲು ಒಲಿನಲ್ಲಿ ಅಡಿಗೆ ಮಾಡ್ತಿದ್ರು, ಮುಂದೆ ಗ್ಯಾಸ್ ಬಂದು ಇವತ್ತು ನಮ್ಮ ದೇಶದ ಗ್ಯಾಸಿನ ಬೆಲೆಯ ಪರಿಸ್ಥಿತಿ ಹೇಗಾಗೈತಿ ಅಂತಂದ್ರೆ ಗ್ಯಾಸ್ ಬಿಟ್ಟು ವಾಪಸ್ ಒಲಿಗೆ ಹೋಗ್ತಾರೆ. ಅಂತ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಮಹಿಳೆಯರು ಬಳಲ್ತಾ